ನಾವು ಭಾಳಷ್ಟು ವಿಶ್ವಾಸ ಇದೆ ರೀ ನಮ್ಮ ಟೀಮ್ ಮೇಲೆ. ಅವ್ರು ಗೆದ್ದಂದ್ರೆ ಪ್ರತಿ ಸಲ ನಾವು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇದ್ರೆ ನಮ್ಮದು ಉತ್ಸಾಹ ಡಬಲ್ ಇರ್ತೈತಿ. ಯಾಕಂದ್ರೆ ನಮಗೆ ಒಂದು ವಿಕ್ಟ್ರಿ ಸೆಲೆಬ್ರೇಟ್ ಮಾಡೋಕ್ಕೆ ಅವಕಾಶ ಸಿಗ್ತೈತೆ ಅಂತ ಗೊತ್ತಿದೆ. ಯಾಕಂದ್ರೆ ನಮ್ಮ ಟೀಮ್ ಭಾಳಷ್ಟು ಸ್ಟ್ರಾಂಗ್ ಇದೆ. ನಮ್ಮ ಕ್ಯಾಪ್ಟನ್ ಭಾಳ ಚಲೋ ಇದ್ದಾನೆ, ಅವ್ರದ್ದು ವರ್ಕ್ ಭಾಳ ಚಲೋ ಇದೆ. ಮತ್ತು ನಮ್ಮ ಟೀಮ್ ಮೇಲೆ ನಮಗೆ ವಿಶ್ವಾಸ ಇದೆ ರೀ ಸರ್. ಟೀಮ್ ಇಂಡಿಯಾಗೆ ಬೆಸ್ಟ್ ಆಫ್ ಲಕ್ ಆ್ಯಂಡ್ ದಿಸ್ ಟೈಮ್ ಈಸ್ ಆಲ್ಸೋ ಕಪ್ ಇಸ್ ಅವರ್ಸ್. ಎಷ್ಟು ಹೊಡೆದ್ರೆ ಗೆಲ್ಬೋದು ಅಂತ ನಿರೀಕ್ಷೆ ಇದೆ ಸರ್? ನಮ್ಮ ಟೀಮ್ ಮೇಲೆ ವಿಶ್ವಾಸ ಇದೆ. ಆಲ್ಮೋಸ್ಟ್ 300 ಮೇಲೆ ಹೋದ್ರೂ ನಾವು ಗೆಲ್ತೇವೆ, 200 ಮಾಡಿದ್ರೂ ನಾವೇ ಗೆಲ್ತೀವಿ. ಯಾಕಂದರೆ ಇದು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇದೆ. ವೈಬ್ಸ್ ನಮ್ಮದು ಭಾಳಷ್ಟು ದೊಡ್ಡಿದಾವೆ ರೀ ಸರ. ಸೊ ವಿ ಆರ್ ಗೋನ್ ಟು ವಿನ್. ಇದರಲ್ಲಿ ಯಾರು ಜಾಸ್ತಿ ನಮ್ಮಲ್ಲಿ ಆಟಗಾರ ಆಡ್ಬೋದು ಸರ್? ನಮ್ಮ ಟೀಮ್ ಭಾಳ ಸ್ಟ್ರಾಂಗ್ ಇದೆ, ಅದಕ್ಕೆ ಎಲ್ಲರೂ ಆಟ ಆಡ್ತಾರೆ. ಬೌಲರ್ ಇರಲಿ, ದೆನ್ ಬ್ಯಾಟ್ಸ್ಮನ್ ಇರಲಿ, ಅವ್ರು ಭಾಳಷ್ಟು ಪ್ರಾಕ್ಟೀಸ್ ಮಾಡಿದ್ದಾರೆ. ಸೊ ನಾವು ಹೆಮ್ಮೆಲೆ ಹೇಳ್ತೀವಿ ಈ ಸಲ ನಾವು ಗೆಲ್ತೀವಿ ಅಂತ. ನಮ್ಮ ಇಂಡಿಯಾ ಯಾವತ್ತೂ ಪಾಕಿಸ್ತಾನದಲ್ಲಿ ಸೋತಂಗಿಲ್ಲ ಸಹಿತ. ಅದು ವಾರ್ ಇರಲಿ ಇಲ್ಲಾಂದರೆ ನಮ್ಮ ಕ್ರಿಕೆಟ್ ಟೀಮ್ ಇರಲಿ, ನಾವೇ ಗೆಲ್ತೇವೆ ಅಂದ್ರೆ ನಮಗೆ ವಿಶ್ವಾಸ ಇದೆ ರೀ ಸರ್. ಎಕ್ಸೈಟ್ಮೆಂಟ್ ಅಂತ ಅದ ರೀ. ಫಸ್ಟ್ ಆಫ್ ಆಲ್ ಮುಂಚೆ ಇದ್ದಿದ್ದಿಲ್ಲ, ಮ್ಯಾಚ್ ಆಗ್ತದಿಲ್ಲೋ ಇಲ್ಲ ಅಂದಮೇಲೆ ಅವ್ರು ಏನೇನೋ ಒಂದು ರೆಗ್ಯುಲೇಷನ್ಸ್ ತೆಗೆದ್ರೆ ನಾವು ಒಪ್ಕೊಳ್ಳೋಂಗಿಲ್ಲ, ಮ್ಯಾಚ್ ಆಗಂಗಿಲ್ಲ ಅಂತ ಅಂದ್ಕೊಂಡಿದ್ವಿ. ಮುಂಚೆ ನಾಳೆ ಶಿವರಾತ್ರಿ ಅದ ಅದ್ರ ಮೇಲೆ. ಸೊ ಭಾಳ ಮುಂಚಿಂದ ಇತ್ತು ಆಗ್ತದೆ ಮ್ಯಾಚ್. ಸೊ ಅನ್ಶ್ಯೂರಿಟಿ ಇತ್ತಲ್ಲ. ಸೊ ಈಗ ಎಕ್ಸೈಟ್ಮೆಂಟ್ ಅಂತೂ ಅದ. ಬಟ್ ಇದು ಹೊಸ ಟೀಮ್ ಅದಲ್ಲ ಟೀಮ್ ಇಂಡಿಯಾದ. ಸೊ ಅವ್ರು ಸ್ವಲ್ಪ ಮಂದಿ ಆಡ್ಲಿಕ್ಕತ್ತಾರ, ಸ್ವಲ್ಪ ಮಂದಿ ಇನ್ನೂ ಕಲೀಲಿಕ್ಕತ್ತಾರ. ಸೊ ಅದು ಅವರು ಕನ್ಸಿಸ್ಟೆನ್ಸಿ ಬರ್ಲಿಕ್ಕತ್ತಾರ. ಗೆದ್ದಾರೆ 2 ಮ್ಯಾಚ್. ಖರೆ ಇನ್ನೂ ಅವ್ರ ಕಾನ್ಫಿಡೆನ್ಸ್ ಸ್ವಲ್ಪ ಜಾಸ್ತಿ ಅದ ಅಂತೇಳಿ ಹೆದ್ರಿಗೆ ಬರ್ಲಿಕ್ಕತ್ತದ ನಾಳೆ ಏನಾಗ್ಬೋದು ಅಂತೇಳಿ. ಪ್ಲೇಯರ್ಸ್ ಇಶಾನ್ ಕಿಶನ್ ಚಲೋ ಕನ್ಸಿಸ್ಟೆನ್ಸಿ ಅದ ರೀ ಅವ್ರದ್ದು. ಆಮೇಲೆ ಮತ್ತು ಯಾರಂದ್ರೆ ಅಭಿಷೇಕ್ ಶರ್ಮಾ, ಆಮೇಲೆ ಬುಮ್ರಾ, ಸಿರಾಜನ್ ತೊಗೊಂಡು ಚಲೋ ಕೆಲಸ ಮಾಡಿದ್ರು. ಅವ್ರ ಎಕ್ಸ್ಪೀರಿಯನ್ಸ್ ಇತ್ತು ಮುಂಚಿಂದ. ಹರ್ಷಿತ್ ರಾಣಾ ಆಡ್ಬೋದಿತ್ತು, ಬಟ್ ಸಿರಾಜ್ ಆ್ಯಸ್ ಅ ಪ್ಲೇಯರ್ ಅವ ಆ್ಯಸ್ ಎ ಎಕ್ಸ್ಪೀರಿಯನ್ಸ್ ಬರ್ತದೆ ಅಂಥೇಳಿ ಅವ್ರು ಚಲೋ ಆಡ್ತಾರಂತ. ಆಲ್ರೌಂಡ್ರ್ ಇದ್ದಾರೆ, ಹಾಂ ಚೆನ್ನಾಗಿದ್ದಾರೆ. ಬಟ್ ದೇ ಕ್ಯಾನ್ ಇಂಪ್ರೂವ್. ನಾಳೆ ನಾವು ನಾವು ಬೌಲಿಂಗ್ ಮಾಡಿದರೆ ಚೆನ್ನಾಗಿರ್ಬೋದು ಅಂತ ನಾನು ಪಿಚ್ಚೆಲ್ಲ ನನಗೆ ಗೊತ್ತಿಲ್ಲ. ಬಟ್ ಬೌಲಿಂಗ್ ಮಾಡಿದರೆ ಅವ್ರು ಸ್ವಲ್ಪ ರನ್ಸ್ ಕಂಟ್ರೋಲ್ ಮಾಡಿದರೆ ಇಶಾನ್ ಕಿಶನ್ ಇವರೆಲ್ಲ ಸ್ವಲ್ಪ ಚೇಸ್ ಮಾಡ್ಬೋದು ಅನ್ನೋ ವಿಚಾರ ಇರ್ಬೋದು. ಪಟಾಕಿ ಅಂತಲ್ಲ, ಮನ್ಯಾಗ ಚೀರಾಡಿದ್ರೆ ಅಮ್ಮ ಬೈತಾಳಷ್ಟು ಅದು ಗೊತ್ತದ. ಅದೇ ಸಂಭ್ರಮ ಆಗ್ತದೆ. ಬಟ್ ಹೆದ್ರಿಕಂತೂ ಅದ. ಬಟ್ ಯಾಕಂದ್ರೆ ಅವರು ಈಗ ಗಟ್ಟಿಯಾಗಿ ಬರ್ತಾರಲ್ಲ, ಅವರು ಫುಲ್ ಜೋಶ್ನಾಗಿರ್ತಾರೆ. ಈಗ ಇಷ್ಟೆಲ್ಲ ಇದು ಆಗ್ಯದ, ಕಾಂಟ್ರವರ್ಸಿ ಆಗ್ಯದ ಅಂಥೇಳಿ. ಸೊ ಎಸ್, ಆಲ್ ದ ಬೆಸ್ಟ್ ರಿಯಲಿ ದಿಸ್. ಇನ್ನೂ ಸ್ವಲ್ಪ ಪ್ಲೇಯರ್ಸನ್ನು ಆ್ಯಡ್ ಮಾಡಬೇಕು. ನಮ್ಮ ರೋಹಿತ್ ವಿರಾಟ್ ಯಾರಿಲ್ಲ, ಅದಕ್ಕೆ ಸ್ವಲ್ಪ ಇದು ತ್ರಾಸ ಆಗ್ತದೆ. ಬಟ್ ರಾಹುಲ್ ಅದು ಇದ್ದಿದ್ರೆ ಚೆನ್ನಾಗಿ ಆಗ್ತಿತ್ತು, ನಮಗೂ ಕರ್ನಾಟಕದವ್ರು ಇದ್ದಾರೆ ಅಂಥೇಳಿ. ಬಟ್ ಓವರ್ ಆಲ್ ಐ ಹೋಪ್ ಫಾರ್ ದ ಬೆಸ್ಟ್. ಇವತ್ತು ನಡೆಯೋ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಭಾಳ ಎಕ್ಸೈಟಿಂಗ್ ಇದೆ. ICC ಟೂರ್ನಮೆಂಟದಲ್ಲಿ ಇಂಡಿಯಾದವ್ರದ್ದು ರೆಕಾರ್ಡ್ ಚೆನ್ನಾಗಿದೆ, 15-1 ಇದೆ. ಯಾವತ್ತೂ ನಾವು ಸೋತಿಲ್ಲ ಪಾಕಿಸ್ತಾನ ಜೊತೆ ICC ಟೂರ್ನಮೆಂಟಲ್ಲಿ. ಅದಕ್ಕೋಸ್ಕರ ಇವತ್ತಿನ ಮ್ಯಾಚ್ ಭಾಳ ಎಕ್ಸೈಟ್ಮೆಂಟ್ ಇದೆ. ಆ್ಯಂಡ್ ಸ್ಕೋರ್ ಮೋಸ್ಟ್ಲಿ 200-230 ತನಕ ಇಂಡಿಯಾದವ್ರು ಫಸ್ಟ್ ಬ್ಯಾಟಿಂಗ್ ಮಾಡಿದರೆ ಮಾಡ್ಬೋದು, ಆಗತ್ತೆ. ಯಾಕಂದರೆ ಇಂಡಿಯಾದ ಬ್ಯಾಟಿಂಗ್ ಲೈನಪ್ ಚೆನ್ನಾಗಿದೆ. ಅವ್ರೇನಾರ ಬ್ಯಾಟಿಂಗ್ ಮಾಡಿದರೆ 100, 150, 160 ಮುಗಿಸ್ಬೋದು ಇಂಡಿಯಾದವರು. ಯಂಗ್ ಟೀಮ್ ಇದೆ ಸರ್. ಹಾಂ, ನಮ್ಮಲ್ಲಿ ಚೆನ್ನಾಗಿದೆ. ನಮ್ಮದು ಬ್ಯಾಟಿಂಗ್ ಲೈನ್ ಸ್ಪೆಷಲಿ ಓಪನರ್ಸ್ ಚೆನ್ನಾಗಿದ್ದಾರೆ, ಮಿಡ್ಲ್ ಆರ್ಡ್ರು ಚೆನ್ನಾಗಿದೆ, ಬೌಲಿಂಗ್ ಲೈನಪ್ ಚೆನ್ನಾಗಿದೆ. ಆ್ಯಂಡ್ ಆಲ್ರೌಂಡರ್ಸ್ ಹಾರ್ದಿಕ್ ಪಾಂಡ್ಯ ಆ್ಯಂಡ್ ಆಲ್ ಚೆನ್ನಾಗಿ ಫಾರ್ಮಲ್ಲಿದ್ದಾರೆ. ಲಾಸ್ಟ್ ಮ್ಯಾಚಲ್ಲಿ ಹಾರ್ದಿಕ್ ಪಾಂಡ್ಯ ಸ್ಕೋರ್ಡ್ 50+ ಚೆನ್ನಾಗಿದೆ. ಕೊಹ್ಲಿ ಮತ್ತು ಶರ್ಮಾ ಇಲ್ಲ ಅನ್ನೋದು. ಹಾಂ, ಅಲ್ಲಿ ಒಂದು ಬಫರ್ ಇರುತ್ತೆ, ಅಂದರೆ ಸ್ವಲ್ಪ ಗ್ಯಾಪ್ ಇದೆ. ಆದರೂ T20ಯಲ್ಲಿ ನಿಮಗೆ ಗೊತ್ತಿದೆ ಇಂಡಿಯಾದವರು ಚೆನ್ನಾಗೇ ಇದ್ದಾರೆ. ಇಂಡಿಯಾ ಸೆಕೆಂಡ್ ಈ ಟೀಮಲ್ಲ, ಎ ಟೀಮು ಚೆನ್ನಾಗಿದೆ, ಬಿ ಟೀಮು ಚೆನ್ನಾಗಿದೆ ಇಂಡಿಯಾದ T20ಯಲ್ಲಿ. ಯಾಕಂದರೆ ಇಂಡಿಯಾದಲ್ಲಿ ಕಾಂಪಿಟೇಷನ್ಸ್ IPL ಆಗೋದ್ರಿಂದ ಚೆನ್ನಾಗಾಗತ್ತೆ. ಎಲ್ಲ ಫಾರ್ಮಲ್ಲೂ ಇದ್ದಾರೆ ಚೆನ್ನಾಗಿ. ಓಪನರ್ಸು ಅಭಿಷೇಕ್ ಫಾರ್ಮಲ್ಲಿದ್ದಾನೆ, ಎಲ್ಲರೂ ಚೆನ್ನಾಗಿ ಫಾರ್ಮಲ್ಲಿದ್ದಾರೆ. ಈವನ್ ಕ್ಯಾಪ್ಟನ್ ಸೂರ್ಯ ಲಾಸ್ಟ್ ಸೀರೀಸಲ್ಲಿ 3 ಕನ್ಸಿಕ್ಯೂಟಿವ್ ಹಾಫ್ ಸೆಂಚುರೀಸ್ ಬಂದು ಅವನು ಚೆನ್ನಾಗಿದ್ದಾರೆ. ಎಲ್ಲ ಟೀಮ್ ಚೆನ್ನಾಗಿದೆ. ಈ ಸರಿ ಗೆಲ್ಲಬೇಕು. ಈ ಸರಿ ಈವನ್ T20 ಫೈನಲ್ಲು ಗೆಲ್ಲೋ ಚಾನ್ಸಸ್ ಇದೆ. ಫೈನಲ್ಲು ನಮ್ಮದೇ ಆಗಬೇಕು. ಚೆನ್ನಾಗಿದೆ ಟೀಮು. ಅಂದರೆ ಬ್ಯಾಕ್ ಟು ಬ್ಯಾಕ್ 2 ವರ್ಲ್ಡ್ ಕಪ್ ಗೆಲ್ಲೋದು, T20 ಗೆಲ್ಲೋದು ಫಸ್ಟ್ ಟೀಮ್ ಆಗುತ್ತೆ. ಹಾಂ, ಆಲ್ ದ ಬೆಸ್ಟ್ ಟೀಮ್ ಇಂಡಿಯಾ, ಡೂ ವೆಲ್. ಇವತ್ತು ನಮ್ಗೆ ಇಂಡಿಯಾ ಗೆಲ್ತೈತೆ ಅನ್ಸತೈತೆ ರೀ. ಅದಕ್ಕಂದ್ರೆ ಅವ್ರು ಭಾಳ ಟಫೆಸ್ಟ್ ಕಾಂಪಿಟೇಟರ್ ಅದ ರೀ. ಪಾಕಿಸ್ತಾನದವ್ರಿಗೆ ಗೆಲ್ಲಕ್ಕೆ ಆಗಂಗಿಲ್ಲ. ಯಾಕಂದ್ರೆ ನಮ್ಮ ಇಂಡಿಯಾದಾಗ ಅಷ್ಟು ಚಲೋ ಪ್ಲೇಯರ್ಸ್ ಅದ. ಹಾರ್ದಿಕ್ ಪಾಂಡ್ಯ, ಇಶಾನ್ ಕಿಶನ್, ಅಭಿಷೇಕ್ ಶರ್ಮಾ. ಅದ್ರ ಸಂಬಂಧ ನಮ್ಗೆ ಇಂಡಿಯಾ ಗೆಲ್ಬೇಕಂತ ಆಸೆ ಐತ್ರಿ. ಒಟ್ಟು ಹಾಂ, ಬ್ಯಾಟಿಂಗ್ ಚಲೋ ಐತಿ, ಬೌಲಿಂಗು ಮಾಡೋರು ಅದ. ಬುಮ್ರಾ ಅದಾರಲ್ರಿ, ಮಾಡ್ತಾರೆ ಅವ್ರದ್ದು ಬೌಲಿಂಗ್ ಮಸ್ತ್ ಐತ್ರಿ, ಅವ್ರು ಮಾಡ್ತಾರೆ.
ಪಾಕಿಸ್ತಾನಕ್ಕೆ ಟಫ್ ಅಂದ್ರೆ ಸ್ಕೋರ್ ಚೆನ್ನಾಗಿಟ್ರೆ ಗೆಲ್ಬಹುದು ಗೆಲ್ತಾರಿ ಇಂಡಿಯಾದವ್ರ ಗೆಲ್ಲಾಕ ಬೇಕ್ರಿ ಯಾಕಂದ್ರೆ ಬಾಲಿಂಗ್ಸು ನಮ್ಮ ಕಡೆ ಅದಾರಿ ಬ್ಯಾಟರ್ಸ್ ಅದಾರಿ ಮತ್ತು ಇಂಡಿಯಾನ ಗೆಲ್ತೈತ್ರಿ ಸ್ಕೋರು ಚಲೋ ಮಾಡ್ತಾರೆ ಇವತ್ತು ಅದಕ್ಕೆ ಇವತ್ತ ಗೆಲ್ಬೇಕಂತ ನಮ್ಗೆ ಆಸೆ ಐತ್ರಿ ಅವ್ರ ಒಟ್ಟು ಇಂಡಿಯಾದವ್ರ ಆದ್ರೆ ಅವ್ರು ಟಫ್ ಆಗಿ ನಾವು ಸ್ಕೋರ್ ಜಾಸ್ತಿ ಮಾಡಬೇಕ್ರಿ ಒಂದು 300 ಇಲ್ಲ 290 ತನಕ ಸ್ಕೋರ್ ಆಗ್ಬೇಕು ಅಂದ್ರೆ ನಾವು ಗೆಲ್ಲೋ ಸಾಧ್ಯತೆ ಐತಂತ ನಮ್ಗೆ ಅನಿಸ್ತೈತ್ರಿ 100% ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಅಂದ್ರೆ ಒಂಥರ ತಿಂಡಿ ಮ್ಯಾಚ್ ಇದ್ದಂಗೆ ಅದು ಆ ರೈವಲ್ರಿ ಯಾವತ್ತೂ ಮುಗಿಯೋಕ್ಕೆ ಸಾಧ್ಯನೇ ಇಲ್ಲ. ಸೊ ಮುಂಚೆ ಏನು ಎಕ್ಸೈಟ್ಮೆಂಟ್ ಇರ್ತಿತ್ತು ಈಗ ಸ್ವಲ್ಪ ಕಡಿಮೆ ಇರುತ್ತೆ, ಯಾಕಂದ್ರೆ ರೋಹಿತ್ ಶರ್ಮಾ ಆಗಲಿ ವಿರಾಟ್ ಕೊಹ್ಲಿ ರಿಟೈರ್ಮೆಂಟ್ ತೊಗೊಂಡಾರ. ಆ ಮಟ್ಟಿಗೆ ಹೋಪ್ಸ್ ಕೊಡುವಂಗೆ ನಮ್ಗೆ ಯಂಗ್ ಪ್ಲೇಯರ್ಸ್ ಅದಾರ. 100% ನಾವು ಇಂಡಿಯಾದ ಯಂಗ್ ಪ್ಲೇಯರ್ಸ್ ಅಂದ್ರೆ ನಾವು ಬಿಡೋ ಮಾತೇ ಇಲ್ಲ. ಗೆಲ್ಲೋದಂತೆ ನಾವು ಪಕ್ಕ ಐತಿ, 100% ಗೆಲ್ತಾರೆ. ಈಗಿರೋ ಟೀಮ್ ನೋಡಿದ್ರೆ ಈಗಿರೋ ಟೀಮ್ ನೋಡಿದ್ರೆ ಮುಂಚೆ ಟೀಮ್ನಷ್ಟು ನಮ್ಗೆ ಹೋಪ್ಸ್ ಇಲ್ಲ ಅಂದರು, ಬಟ್ ನಮ್ಗೆ ಆಸೆ ಇರ್ತೈತಿ. ಯಂಗ್ಸ್ಟರ್ಸ್ಗಳನ್ನ ಈಗ ಓಪನ್ ಅಪ್ ಆಗತ್ತಾರ. ಬಹುಶಃ ಈ ಪಾಕಿಸ್ತಾನ ಮ್ಯಾಚಿಂದ ಇನ್ನೂ ಓಪನ್ ಅಪ್ ಆಗ್ಬೋದು. ಈಗ ಸ್ವಲ್ಪ ಇಶಾನ್ ಕಿಶನ್ ಆಲ್ರೆಡಿ ಫಾರ್ಮ್ನಾಗ ಬಂದಾರ. ಆಮೇಲೆ ಅಭಿಷೇಕ್ ಶರ್ಮಂದ ಒಂದು 2-3 ಮ್ಯಾಚ್ ನೋಡ್ರೆ ಸ್ವಲ್ಪ ನಮ್ಗೆ ಅಂಜಿಕೆ ಐತಿ. ಬಟ್ ಪಾಕಿಸ್ತಾನ ಮ್ಯಾಚ್ ಅಂದ್ರೆ ಅವ್ರು ಓಪನ್ ಅಪ್ ಆಗ್ಬಹುದು ಅಂತ ಅನಿಸಿಕೆ ಐತಿ. ಸೊ ಇಂಡಿಯಾ ಬ್ಯಾಟಿಂಗ್ ಫಸ್ಟ್ ಮಾಡಿತ್ತಂದ್ರೆ ಒಂದು ಆಲ್ಮೋಸ್ಟ್ ಒಂದು 200 ರನ್ಸರ ಬೇಕಾಗ್ತೈತಿ. ಯಾಕಂದ್ರೆ ರೈವಲ್ರಿ ಟೀಮ್ ಅಂದ್ರೆ ಅಷ್ಟು ನಾವು ಅಂಡರ್ ಎಸ್ಟಿಮೇಟ್ ಮಾಡೋಕೆ ಬರಂಗಿಲ್ಲ ಅವ್ರಿಗೆ, ಯಾಕಂದ್ರೆ ಆಲ್ಮೋಸ್ಟ್ ಈಗ ಪಾಕಿಸ್ತಾನ 2 ಮ್ಯಾಚ್ ಗೆದ್ದು ಬಂದಾವದಾವು. ಸೊ ಅದರಿಂದ ಗೆಲ್ಲುವಂತಿ ಪಕ್ಕ ನಮ್ಮ ಸಪೋರ್ಟ್ ಎಲ್ಲ ಇರುತ್ತೆ. ಬಟ್ ಆದ್ರೂ ಒಂದು ಸ್ವಲ್ಪ ದಗ್ ಇರೋದನ್ನ ಅಷ್ಟೇ. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್ ಫಾರ್ ಟೀಮ್ ಇಂಡಿಯಾ. ಎಲ್ಲ ಯಂಗ್ಸ್ಟರ್ಸ್ಗಳಿಂದ ಈ ಸಲ ಟೀಮ್ ಗೆದ್ದು ಬಂದ್ರೆ ನಮ್ಗೊಂಥರ ಖುಷಿ ಇರುತ್ತೆ. ಅದು ಫಸ್ಟ್ ಟೈಮ್ ಅಂದ್ರೆ ಈ ಸಲ ಇಂಡಿಯಾ ಹೋಸ್ಟ್ ಮಾಡೋದ್ರಿಂದ ಯಾವುದೂ ಹೋಸ್ಟ್ ಮಾಡೋ ಟೀಮಿನ ಮಟ್ಟ ಗೆದ್ದಿಲ್ಲಲ್ಲ, ಅದೊಂದು ಹಿಸ್ಟ್ರಿ ಈ ಸಲ ಕ್ರಿಯೇಟ್ ಆಗಲಿ ಅನ್ನೋ ಹೋಪ್ಸ್ ಐತಿ. ಸೊ ಸೂರ್ಯಕುಮಾರ್ ಅವ್ರ ಕ್ಯಾಪ್ಟನ್ಸ್ ಅಂತ ಮಸ್ತ್ ಮಾಡತ್ತಾರ. ಆಲ್ ದಿ ಬೆಸ್ಟ್ ಫಾರ್ ಸೂರ್ಯಕುಮಾರ್ ಯಾದವ್ ಆ್ಯಂಡ್ ಇಂಡಿಯಾ.